ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಗೌಡ್ರೆ ಯುಗಾದಿ ಹಬ್ಬಕ್ಕೆ ನಿಮ್ ಹಳ್ಳಿಗೆ ಬಂದಿರೋದಕ್ಕೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಅಷ್ಟೇ ಪುಟ್ಟಮಲ್ಲಿಯವ್ರ ಜೊತೆ ಹಬ್ಬ ಆಚರಿಸೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ಐ ಮೀನ್ ಪುಟ್ಟಮಲ್ಲಿಯವ್ರ ಅತ್ತೆ ಮನೇಲಿ ಹಬ್ಬ ಆಚರಿಸೋದು ಖುಷಿ ಆಗುತ್ತೆ ಅಂದೆ, ಅದಕ್ಕೆ ಯಾಕೆ ಶಾಕ್ ತಗೋತೀರಾ? ಸುಮ್ಮನೆ ಯಾನ್ ಹೇಳಿದ್ರು ಇದೊಂದು ಮಾತ್ರ ಪಸಂದಾಗಿ ಹೇಳ್ತಾರೆ, ತಳ ಗೊತ್ತಾಗಲ್ಲ ಬುಡ ಗೊತ್ತಾಗಲ್ಲ. ಐ ಲೈಕ್ ಇಟ್. ಹಿಂಗ್ ಮಾಡ್ರೆ ತಳ ಅಂದ್ರು ಒಂದೇ ಬುಡ ಅಂದ್ರು ಒಂದೇ ಅಲ್ವಾ? ನಿಮ್ಮ ತಳ ಬುಡ ಎರಡು ಒಟ್ಟಿಗೆ ಅಲ್ಲಾಡ್ತಾ ಉಂಟು. ಅಲ್ಲಿ ನೋಡಿ. ಇದೆ ನಮ್ಮ ಪುಟ್ಮಲ್ಲಿ ಹಬ್ಬ ಮಾಡವಂತ ನಾವು ನಮ್ಮೂರಿಗೆ ಬಂದ್ರೆ ನಿಮ್ಮ ಅಪ್ಪ ವಜ್ರ ಮುನಿ ಬಂದು ನಿಂತ್ಕೊಂಡ್ಬಿಟ್ಟಾರೆ. ಇವ್ರು ಇಲ್ಲಿಗೆ ಯಾರು ಕರೆದವರು? ಪಟಾಪಟಿ ಚಡ್ಡಿ ನನ್ನ ಮಗನೇ, ನನ್ನ ಮಗಳನ್ನೇನೋ ಕೇಳ್ತೀಯಾ? ನನ್ನೇ ನೇರವಾಗಿ ಕೇಳು, ಹೇಳ್ತೀನಿ. ನಾನಿಲ್ಲಿ ಖರೀದಿ ಅತಿಥಿಯಾಗಿ ಬಂದಿಲ್ಲ. ನಮ್ಮ ಬೀಗರು ಮನೆಗೆ ಬಂದು ಹಬ್ಬಕ್ಕೆ ಬರಲೇಬೇಕು ಅಂತ ಕಾಲಿಗೆ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕೆ ಬಂದಿದ್ದೆ. ನಾನು ಉಸಿರು ಕಟ್ ಸತ್ತೋಗ್ತೀನಿ. ಲೇ ರಾಖಿ, ಅಂಕಲ್ ಸಾಯ್ತೀನಿ ಅನ್ನೋದು ನಿಂಗೆ ಲೈಕ್ ಇಟ್ಟಾ? ಜಾನಿ ಬಾಯ್, ನಾನು ಐ ಲೈಕ್ ಇಟ್ ಅಂದದವ್ರು ಸಾಯ್ತೀನಿ ಅಂದದಕ್ಕಲ್ಲ, ನೀವು ಅವರನ್ನ ತಪ್ಪಿಕೊಂಡದಕ್ಕೆ. ಡ್ಯಾಡು ಅಟ್ಟಿನಿರ್ಬೇಕಾದ್ರೆ ನಮ್ಮ ಬಾಬಣ್ಣ ನಿಮ್ಮನ್ನ ಹಬ್ಬಕ್ಕೆ ಕರಿಬೇಕು ಅನ್ಕೊಂಡ್ರು. ನೀವು ಒಪ್ಕೊಳ್ಳಲ್ಲ ಅಂತ ನಾನು ಕರೀಲಿಲ್ಲ. ಅವನ್ ತಿಪ್ಪೆ ಸಾರಿಸ್ತಾನೆ, ನೀನ್ ಅದ್ರ ಮೇಲೆ ರಂಗೋಲಿ ಹಾಕು. ಆ ಮುಂಡೆದಕ್ಕೆ ಈ ಊರಲ್ಲಾದ್ರೂ ಸರಿಯಾಗಿ ಬದುಕಕ್ಕೆ ಹೇಳು. ಬಾಬಣ್ಣ ಡ್ಯಾಡು ಕಾಲ ಬಿದ್ದು ಕ್ಷಮೆ ಕೇಳಿ, ಅವ್ರು ನಿಮ್ಮನ್ನ ಕ್ಷಮಿಸ್ಬಿಡ್ತಾರೆ. ಈ ಪುಟ್ಮಲ್ಲಿ ಬುದ್ಧಿನೇ ಇಲ್ಲ, ಎಲ್ರ ಮುಂದೆ ಅವ್ರ ಕಾಲಿಗೆ ಬೀಳುವಂತಾಳೆ. ದಡ್ ಬೊಡ್ಡೆ ತಗೋ ಅಣ್ಣಯ್ಯ ನಿಮ್ನ ದಡ್ ಬಡೈತದು ಅಂತವನೇ. ಅಡ ಬಾಳೆಹಣ್ಣು ಕೇಳಿಸ್ತಾರ ಅಂತಾರ, ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಾ? ನೀನ್ ಮಾತಾಡಿ ನನ್ ಮರ್ಯಾದೆ ತಗದಯ. ಸಾಕು ಸುಮ್ಮನಿರ ಅನ್ನೋದೆಲ್ಲ ಅಂದ್ಬಿಟ್ಟು ಈಗ ಹುಡುಗನ ಬೈತಾ ಇದೀಯ. ನೋಡ್ದನಮ್ಮ ನಿನ್ ಗಂಡನ್ನ, ನೀನ್ ಅವನ್ನ ಜೆಂಟ್ಲ್ಮನ್ ಅಂದೆ, ಅವ್ನು ನಿನ್ನನ್ನ ದಡ್ಬಡತದು ಅಂತ ಇದ್ದಾನೆ. ಇದೆಲ್ಲ ಬೇಕಾಗಿದೆ ನಮ್ಮ ನಿಮ್ಗೆ. ಅವ್ನು ನನ್ನ ಕ್ಷಮೆ ಕೇಳೋದು ಬೇಡ, ನಾನು ಅವ್ನು ಕ್ಷಮಿಸೋದು ಬೇಡ. ಹಬ್ಬಕ್ಕೆ ಬಂದಿದ್ದೀರಾ, ಮುಗಿಸ್ಕೊಂಡು ಜಾಗ ಖಾಲಿ ಮಾಡ್ತಾ ಇದ್ದೆ. ಅದು ಮಾವಯ್ಯನವ್ರೆ. ಏ ಚಡ್ಡಿ, ಮಾತಾಡ್ಬೇಡ. ಇನ್ನೊಂದು ಮಾತಾಡಿದ್ರೆ ನಾನು ಬಾಯಿ ಮಾತಾಡಲ್ಲ. ನನ್ನ ಓ ಆಗೋಣ ಬ್ಯಾಟ್ ಅಂದ ಎಲ್ಲ ಬಂದೇ ಬಿಟ್ರು. ಬನ್ನಿ 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 ಬಂದ್ರಾ? ಚೆನ್ನಾಗಿದ್ಯಾವ? ನಾನ್ ಚೆನ್ನಾಗಿದ್ದೀನಿ ಅಂಕಲ್. ಓ ಪುಟ್ಮಲ್ಲಿ ಚೆನ್ನಾಗಿದ್ಯಾವಾ? ಚೆನ್ನಾಗಿ ನೋಡ್ಕೊಳ್ದೇ ಇದ್ರೆ ನಾನ್ ಬಿಡ್ಬೇಕಲ್ಲ. ಅವ್ನ ಹಾಕಿರೋ ಪಟಾಪಟ್ಟಿ ಚಡ್ಡಿ ಬನಿಯನ್ ಕಿತ್ತು ಕೈ ಕೊಟ್ಬಿಡ್ತೀನಿ. ಯಾನವ ಇದು? ಹಬ್ಬಕ್ಕೆ ಹಟ್ಟಿಗೆ ಬಂದ್ರೆ ಆರತಿ ಎತ್ತಿ ಒಳಗ್ ಕರ್ಕತ್ತದೆ ಅಂದ್ರೆ ಮೊಕ್ಕ ಮಂಗಳಾರತಿ ಎತ್ತಾ ಇದೆ. ಓಹೋ, ಚಡ್ಡಿ ಬನೀನ್ ಮಾಡಿ ಲೋಕೋದ್ಧಾರ ಕೆಲಸ ಮಾಡ್ಬಿಟ್ಟು ಬಂದವ್ರೆ ಆರತಿ ಮಾಡಿ ಕರ್ಕೊಳ್ಳಿ. ಅಯ್ಯ, ಎರಡಕ್ಕೆ ಹಾಕೊಂಡು ಕ್ಯಾಂಪೋಕ್ಲಿ ಮಾಡಿ ಕರ್ಕೊಳ್ಳಿ ಒಳಕ್ಕೆ. ಬೀಗ್ರೆ ಈಗಿನ ಕಾಲದ ಐಕ್ಲೆ ಹಂಗೆ, ಅವ್ರು ಏನೇ ಮಾಡ್ಕೊಂಬಂದ್ರು ಆರ್ತಿ ಎತ್ತಿ ಒಳಗಡೆ ಬಿಟ್ಕೋಬೇಕು, ಇಲ್ಲಾಂದ್ರೆ ಒಳಗೆ ಬರಕ್ಕಿಲ್ಲ ಅಂತ ಬಡಾತವು. ಎಲ್ಲ ಬನ್ನಿ ಎಣ್ಣೆ ಸ್ನಾನ ಮಾಡ್ಕೊಳ್ಳಿ. ಐ ಲೈಕ್ ಇಟ್. ಭೂಪತಿ ಅಂಕಲ್ ಕಿಚ್ 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 ಕಿಚ್. ಅಷ್ಟು ದೂರದಿಂದ ಮೊದಲವ್ರನ್ನ ನೈಸ್ ಮಾಡ್ಕೊಂಡು ಇಲ್ಲಿ ಕರ್ಕೊಂಬಂದಿನಿ. ಹೆಂಗಾರು ಮಾಡಿ ಅವ್ರ ಕೈಯಿಂದ ಎಣ್ಣೆ ಹಚ್ಚಿಸ್ಕೊಬಿಟ್ರೆ ಯುಗಾದಿ ಹಬ್ಬ ಧನ್ಯ ಆಗೋಯ್ತದೆ. ದೇವ್ರೆ, ಹೇಗಾದ್ರೂ ಮಾಡಿ ಪುಟ್ಟಮಲ್ಲಿಯವ್ರು ಬಂದು ನನಗೆ ಎಣ್ಣೆ ಹಚ್ಚೋ ಹಾಗೆ ಮಾಡಪ್ಪ.
ಚಂದನ್ ಅವ್ರೆ ಆ ಎಣ್ಣೆ ಹಚ್ಕೋಬೇಡಿ, ನಿಮ್ಗೋಸ್ಕರ ಫೇಶಿಯಲ್ ಎಣ್ಣೆ ತಂದೀವ್ನಿ. ಪುಟ್ಟಮಲ್ಲಿಯವರದ್ದು ಫೇಶಿಯಲ್ ಎಣ್ಣೆ ಅಲ್ಲ, ಸ್ಪೆಷಲ್ ಎಣ್ಣೆ. ಇದ್ರಿ ಚಾಡ, ನಾನೇ ನನ್ನ ಕೈಯಾರೆ ನಿಮ್ಗೆ ಎಣ್ಣೆ ಹಚ್ಚಿ ನೀರು ಇರ್ತೀನಿ. ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿ ನಾನು ಹೋಗಿ ನಮ್ಮ ಬಾಬಣ್ಣಂಗೆ ಹಚ್ತೀನಿ. ಬೇಡ ಪುಟ್ಟಮಲ್ಲಿಯವರು, ಬಾದಾಮಿ ಬಂದು ಬಾಯಿಗೆ ಬೀಳುವಾಗ ಬೇಡ ಅನ್ನಕ್ಕಾಗತ್ತಾ? ನಿಮ್ಮಿಷ್ಟನೇ ನನ್ನಿಷ್ಟ. ಯಾಕೆ ಅಂಕಲ್ ನೀವು ಸಖತ್ತಾಗಿ ಮಸಾಜ್ ಮಾಡ್ತೀರಾ? ನೀವೇ ಯಾಕೊಂದು ಮಸಾಜ್ ಪಾರ್ಲರ್ ಇಕ್ಕೋಬಾರ್ದು? ನಿನ್ನ ಅಣ್ಣನ ಹತ್ರ ಬಂಡವಾಳ ಹಾಕ್ಲಿಕ್ಕೆ ಹೇಳು, ನಾಳೆ ಮಸಾಜ್ ಪಾರ್ಲರ್ ಓಪನ್ ಮಾಡ್ತೇನೆ. ಅವ್ನು ಕೊಡೋದು ಬಂಡವಾಳ ಅಲ್ಲ, ಚಡ್ಡಿ ಬನೀನು. ಕರೆಕ್ಟಾಗಿ ಹೇಳಿದ್ರೆ ಬೀಗ್ರೆ, ನಾನು ಎಷ್ಟು ಸಲ ಹೇಳಿದ್ದೀನಿ ಬೀಗ್ರೆ ಆ ಬಿಸ್ನೆಸ್ ಮಾಡಬೇಡ ಅಂತ. ನನ್ನ ಮಾತು ಮೀರಿ ಈ ಬಿಸ್ನೆಸ್ ಮಾಡ್ತಾವ್ನಿ. ಹೋಗಿರಿ ಮಕ್ಕೆ. ಇಷ್ಟಕ್ಕೆಲ್ಲ ಬೀಗ್ರ ಮಕ್ಕ ಕುಗಿಯಕಾಯ್ತದ? ನಂಗಲ್ಲ, ಅವನ್ಗೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ ಅಂಕಲ್, ನನ್ನ ಮಾತೆ ಕೇಳಲ್ಲ ಅಂತಾರೆ. ಓ ಅಣ್ಣಪ್ಪನವ್ರೆ, ಎಲ್ರೂ ಹೊಸ ಆಟಗುಳಿ ಮಾಡೋದನ್ನ ನಿಲ್ಸಿರ್ಯಾ? ನಾನೇನು ನಿಮ್ಮ ಥರ ಅಟ್ಟಿಲಿ ಪಾತ್ರ ಪಗಡ ತೊಳ್ಕೊಂಡಿಲ್ಲ. ಎಲ್ಲರೂ ಮಾನ ಮುಚ್ಚು ಅಂತ ಕೆಲಸ ಮಾಡ್ತೀನಿ. ಅದಕ್ಕೆ ಎಲ್ಲ ಸೇರ್ಕೊಂಡು ಹೆಮ್ಮೆ ಪಡೋದು ಬಿಟ್ಬಿಟ್ಟು ಎಮ್ಗಳ ಥರ ಆಡ್ತಿದಾರಲ್ಲ. ಸೈಲೆನ್ಸ್. ಯುಗಾದಿ ಹಬ್ಬ ಅಂದ್ರೆ ಎಂತ? ನಾವು ಅಂದ್ರೆ ಸಂತಾನದವರೆಲ್ಲರೂ ಒತ್ತಕ್ಕೊಂದು ಸಲ ಸೇರಿ ಆಚರಿಸುವ ಹಬ್ಬ. ಈಗಷ್ಟೇ ಎಣ್ಣೆ ಹಚ್ಚಿಕೊಂಡಿದ್ದೇವೆ, ಅದರ ಮೇಲೆ ಗುದ್ದಾಡಿದರೆ ಹಚ್ಚಿಕೊಂಡಿರೋ ಎಣ್ಣೆ ಮೇಲೆ ಮದ್ಮೆತ್ಕೊಂಡು ಬಿಡ್ತದೆ. ಮೊದಲು ನೀರು ಹೇಳ್ಕೊಂಡಿಲ್ಲ. ಮಧುರ ಅವ್ರೆ,
ನೀವ್ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಿ? ಗೌಡ್ರೆ ನಿಮ್ಮ ಅಮ್ಮನೇ ಮಾಡಕ್ ಹೇಳಿದ್ದು ಅದಕ್ಕೆ ಮಾಡ್ತಿದ್ದೀನಿ. ಆದ್ರೆ ಇದನ್ನ ಹೇಗ್ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮಗೆ ಜುಟ್ಟು ಕಟ್ಕೊಳಕ್ಕೆ ಬರಲ್ಲ. ಇಂತು ಹಣ ಎಲ್ಲಿಂದ ಕಟ್ಟಿದಿ? ಏನಂದ್ರೆ? ಅಲ್ಲ, ಈ ಕೆಲಸನೆಲ್ಲ ನಾವು ಗಂಡ ಯಾಕೆ ಮಾಡ್ಬೇಕು? ಇತ್ತಾಗ ಬನ್ನಿ ನೀವು. ನೀವೇ ಯಾಕೆ ಇದನ್ನೆಲ್ಲ ಮಾಡ್ಬೇಕು? ನಾನು ನಿಮ್ ಹಳ್ಳಿಗೆ ಬಂದಿದ್ದೆ ಈ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡ್ತಾರಂತ ನೋಡಿ ಕಲ್ತ್ಕೊಳಕಲ್ವಾ? ನಾನೇ ಮಾಡ್ತೀನಿ. ಶಂಕರೇಶ್ವರ, ಇವ್ರು ಮಾತಾಡೋದು ನೋಡ್ತಾ ಇದ್ರೆ ಇಷ್ಟರಲ್ಲೇ ನನ್ನ ಬಗ್ಗೆ ಅವ್ರ ಮನ್ಸಲ್ಲಿರೋದನ್ನ ಹೇಳ್ಕೊತಾರ ಅನ್ನಿಸ್ತದೆ. ಯಾಕೆ ಗೌಡ್ರೆ ಸುಮ್ಮನಾಗ್ಬಿಟ್ರಿ? ನಿಮ್ಗೂ ತೋರಣ ಕಟ್ಟಕ್ ಬರಲ್ವಾ? ಮಧುರವ್ರ, ನಾ ಹೇಳಿಲ್ವಾ ತೋರಣ ಕಟ್ಟದಲ್ಲಿ ನಾವು ಪಂಟ್ರು ಅಂತ? ನೀವು ಕೊಡ್ತಾ ಹೋಗಿ ನಾ ಕಟ್ತಾ ಹೋಯ್ತೀನಿ. ಕೊಡಿ ಕೊಡಿ ಕೊಡಿ. ಅಯ್ಯೋ ಇಲ್ಲಿ ನೋಡಿ ಇದ್ದ. ಇವತ್ತು ನಿಮ್ಮ 3 ಜನರಲ್ಲಿ ರಂಗೋಲಿ ಸ್ಪರ್ಧೆನ ಏರ್ಪಡಿಸಿದ್ದೀವಿ. ಯಾರು ಚೆನ್ನಾಗಿ ಬಿಡಿಸ್ತೀರೋ ಅವರೇ ಗೆದ್ದಂಗೆ. ಅಂಕಲ್ ನಂಗೆ ರಂಗೋಲಿ ಹಾಕಕ್ ಬರಲ್ಲ. ಈ ಕಾಂಪಿಟೇಷನ್ ಅಲ್ಲಿ ಗ್ಯಾರಂಟಿ ನಾನೇ ಸೋಲೋದು. ಅಯ್ಯೋ, ಇನ್ನು ಆಟನೇ ಶುರುವಾಗಿಲ್ಲ, ಹಾಗೆಲ್ಲ ಸೋಲು ಒಪ್ಕೋಬಾರ್ದಮ್ಮ. ನೋಡಮ್ಮ, ಜೀವನದಲ್ಲಿ ಕಷ್ಟ ಸುಖ ಅನ್ನೋದು ಬೇವು ಬೆಲ್ಲ ಇದ್ದ ಹಾಗೆ, ಸೋಲು ಗೆಲುವು ಅನ್ನೋದು ಹಾಗೇನೆ. ಪ್ರಯತ್ನ ಇಲ್ದೇನೆ ಸೋಲು ಒಪ್ಕೋಬಾರ್ದು. ಮಧುರವ್ರೆ, ನಮ್ ಡ್ಯಾಡಿ ಹೇಳ್ತಾ ಇರೋದು ಸರಿಯಾಗದೆ. ನೀವು ಅವ್ರನ್ನ ಫೇಲ್ ಮಾಡಿ ಪುಟ್ಟಮಲ್ಲಿಯವರೇ, ಫೇಲ್ ಅಲ್ಲ, ಫಾಲೋ ಹಿಡಿದ್ರಿ ಚಾಡ. ನೋಡಿ, ಇದು ನಮ್ಮ ಖುಷಿಗೋಸ್ಕರ ಮಾಡ್ತಿರೋ ರಂಗೋಲಿ ಸ್ಪರ್ಧೆ. ನಿಮ್ಗೆ ಹ್ಯಾಕ್ ಬೇಕೋ ಹಾಗೆ ರಂಗೋಲಿ ಬಿಡಿಸಿ. ಇದ್ರಲ್ಲಿ ಗೆದ್ದ ಕೂಡಲೇ 4 ಎಕರೆ ಜಮೀನು ಬರ್ಕೊಡಲ್ಲ, ಸೋತ್ ಕೂಡಲೇ ನಿಮ್ಗೆ ಒಬ್ಬಟ್ಟು ಆಗ್ತೇ ಇರಲ್ಲ. ನೋಡಿಮ್ಮ, ನೀವು ಮಾಮೂಲಿ ರಂಗೋಲಿ ಹಾಕ್ಬಾರ್ದು. ನಿಮ್ಮ ಮನಸ್ಸಲ್ಲಿ ಏನು ಭಾವನೆಗಳಿದೆಯೋ ಅದಕ್ಕೆ ತಕ್ಕ ಹಾಗೆ ರಂಗೋಲಿ ಹಾಕಿ. ಚಂದನವ್ರೆ, ಇಲ್ಲಿ ನೋಡಿ. ಅಂಕಲ್ ಬರೀ ಅಲ್ಲಷ್ಟೇ ನೋಡ್ಬೇಡಿ, ಇಲ್ಲೂ ನೋಡಿ. ಈ ಸ್ಪರ್ಧೆಯಲ್ಲಿ 4 ಜನ ಗೆದ್ದಾಗೆ. ಪುಟ್ಟಮಲ್ಲಿ ಅವರೇ, ಈ ಮಾವಿನಕಾಯಿ ಎಷ್ಟು ಚೆನ್ನಾಗಿದೆ. ತಿಂತಾ ಇದ್ರೆ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಮಧುರವ್ರೆ, ಈ ಮಾವಿನಕಾಯಿ ಹಂಗೆ ಕನಿಯೋಳಿ. ಈ ಹಬ್ಬಕ್ಕೆ ಮಾವಿನಕಾಯಿ ಮಾವಿನ ತೋರಣ 2 ಇರ್ಲೇಬೇಕಂತೆ. ಇವೆರಡು ಇಟ್ಟು ಪೂಜೆ ಮಾಡಿದ್ರೆ ಶ್ರೇಷ್ಠ ಅಂತೆ. ಅದೇ ಶ್ರೇಷ್ಠ ಆಗುತ್ತೆ. ನಂಗೂ ಗೊತ್ತಿಲ್ಲ, ನಮ್ಮ ಅತ್ತೆವ ಹೇಳಿದ್ರು. ಒಂದಿನ ಪಾರ್ವತಿಗೆ ಮಾವಿನಕಾಯಿ ತಿನ್ಬೇಕು ಅನ್ನಿಸ್ತಂತೆ. ಆದ್ರೆ ಭೂಮಿಲಿ ಇಳುವರಿನೇ ಇರ್ಲಿಲ್ವಂತೆ. ಆಗ ಗಣೇಶ ಸುಬ್ರಹ್ಮಣ್ಯ ಇಬ್ರು ಬಂದು ಬೆಳೆ ಬೆಳೆಯಂಗ್ ಮಾಡಿದ್ರಂತೆ. ಆ ದಿನನೇ ಯುಗಾದಿ ಹಬ್ಬ ಅಂತ ಮಾಡೋದಂತೆ. ಅಷ್ಟೇ ಅಲ್ಲ, ಮಾವಿನ ತೋರಣನ ಬಾಗ್ಲಕ್ಕೆ ಕಟ್ಟಿದ್ರೆ ದೆವ್ವ ಭೂತ ರೋಗ ರುಜಿನ ಯಾವ್ದು ಅಟ್ಟಿಗೆ ಬರಲ್ವಂತೆ. ಪರವಾಗಿಲ್ಲ ಪುಟ್ಟಮಲ್ಲಿ ಅವರೇ, ನೀವು ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ. ಆದ್ರೆ ನನ್ನನ್ನು ನೋಡಿ, ನಂಗೆ ಯಾವ ಹಬ್ಬದ ಬಗ್ಗೆನೂ ಸರಿಯಾಗಿ ಗೊತ್ತೇ ಇಲ್ಲ. ನೀವು ಯಾವ ಹಬ್ಬದ ಬಗ್ಗೆ ತಿಳ್ಕದೆ ಅದಂಗೆ ಶೇವಿಂಗ್ ಕ್ಲಾಸ್ ನಡೆಸಿರಿ. ಪುಟ್ಟಮಲ್ಲಿ ಅವರೇ, ಅದು ಶೇವಿಂಗ್ ಕ್ಲಾಸ್ ಅಲ್ಲ, ಗ್ರೂಮಿಂಗ್ ಕ್ಲಾಸು. ಹಿಡಿದ್ರಿ ಚಾಡ. ಅದನ್ನ ಹೆಂಗ್ ನಡ್ಸಿರಿ? ನಿಮ್ಮಂತವ್ರು ಇರ್ತೀರಲ್ಲ, ನಿಮ್ಮ ಹತ್ರ ಕಲ್ತ್ಕೊಂಡು ಅವ್ರಿಗೆ ಹೇಳ್ಕೊಡ್ತೀನಿ. ಹಂಗಂದರಿಯಾ? ಹಂಗಾರೆ ಇನ್ನೊಂದು ವಿಷಯ ಹೇಳ್ತೀನಿ, ತಿಳ್ಕೊಳ್ಳಿ. ಈ ಹಬ್ಬಕ್ಕೆ ಬೇವು ಬೆಲ್ಲ ತಿನ್ಲೇಬೇಕಂತೆ. ಬೇವಾ? ಅದು ತುಂಬಾ ಕಹಿ ಇರುತ್ತಲ್ವಾ? ಅನ್ನಿ ಬೇವು ತಿನ್ನಕ್ಕೆ ನಂಗೂ ಇಷ್ಟ ಇಲ್ಲ ಅನ್ನಿ. ಆದ್ರೆ ಏನ್ ಮಾಡೋದು, ನಮ್ಮ ಅತ್ತೆ ಬೈತಾರೆ ಅಂತ ತಿಂತೀನಿ. ಪುಟ್ಟಮಲ್ಲಿಯವರೇ, ನಿಮ್ಗೆ ಇಷ್ಟ ಇಲ್ದಿರೋ ಆ ಬೇವಿನ ಸೊಪ್ಪನ್ನ ನಾನು ಸುಮ್ಮನೆ ಬಿಡಲ್ಲ. ಈ ಮನೇಲಿ ಆ ಬೇವಿನ ಸೊಪ್ಪು ಸಿಕ್ಕಿದ್ರೆ ತಾನೇ ನೀವು ತಿನ್ನೋದು. ನಂಗೂ ಅಷ್ಟೇ ಪುಟ್ಟಮಲ್ಲಿ ಅವರೇ, ಬೇವ್ ತಿನ್ನಕ್ ಸ್ವಲ್ಪನೂ ಇಷ್ಟ ಇಲ್ಲ. ಮಧುರವ್ರೆ, ನಿಮ್ಮ ಮಧುರವಾದ ಬಾಯಿಗೆ ಗೌಡ ಬೆಲ್ಲ ಹಾಕ್ತಾನೆ ಹೊರ್ತು ಬೇವು ಹಾಕಲ್ಲ.
ಯಾರು ತಾವು ಬೇಕಾದರೂ ಎಣಗ್ಬೋದು, ಆದರೆ ಇನ್ನು ನಮ್ಮ ಮಾವ ಪುಟ್ಸ್ವಾಮಿ ಅವ್ರು ತಾವು ಎಣಗಕ್ಕಾಗಲ್ಲ. ಯಾವಾಗ ನೋಡಿದ್ರು ಎಡ ಎತ್ತಿರ ನಾಗಪ್ಪನ ಥರ ಬುಸ್ ಬುಸ್ ಅಂತಿರ್ತಾರೆ. ಇದನ್ನು ಹೆಂಗೆಪ್ಪ ಅಭ್ಯಾಸ ಮಾಡೋದು ಶಂಕರೇಶ್ವರ? ಇದಕ್ಕೆ ನೀನೇ ಒಂದು ದಾರಿ ತೋರಿಸ್ಬೇಕು. ಏನು ನಿಂದ? ನೀವು ಅರಿಕತೆ ದಾಸರು ತಾನೇ? ಮತ್ತೆ ಅವ್ನು ಯಾರೋ ನಿಮ್ಮ ಮನೆ ಕಡೆ ತೋರಿಸ್ಬಿಟ್ಟು ಈ ಮನೇಲಿರೋದು ಅರಿಕತೆ ದಾಸರಲ್ಲ ಪುಂಗಿ ದಾಸ ಅಂದ್ಬಿಟ್ಟು ಹೋಗ್ಬಿಟ್ಟ. ಅವನಲ್ಲ ಅವನು. ಅಪ್ಪಜೆ ಅಪ್ಪಜೆ ಯಾವನ ನಾವು ನಂಗೆ ಅಂದವನು ಅದಂತಂದು. ಸುಮ್ಮನೆ ಅಟ್ಟಿಲಿರೋ ಬೇವಿನ ಸೊಪ್ಪನ್ನೆಲ್ಲ ಆಚೆಗೆ ಸಾಗಟ ಸುಸ್ತಾಗೋಯ್ತು. ಐ ಲೈಕ್ ಇಟ್. ಎಂಥದಿದು ರಿಂಗ್ ಮಾಸ್ಟರ್ ಮತ್ತು ಜಾನಿಬಾಯಿ ಇಷ್ಟು ಖುಷಿಯಲ್ಲಿ ಮಾತನಾಡೋದು ನೋಡಿದರೆ ನನಗೆ ಕಂಡಾಪಟ್ಟೆ ಸಂತೋಷ ಆಗ್ತಾ ಉಂಟು. ಅಡ ಕಲ್ಟಿವೇಟ್ರು ಅವು ಮುಂಗುಸಿ ಹೇಳುವ ಒಂದು ರೂಪಾಯಿ ಒಳಕ್ಕೆ ಇನ್ನೊಂದು ಬಾಯಿ ಹಾಕೊಂಡಿರ್ತಾವ. ಹಂಗಂತ ಅವು ಪ್ರೀತಿ ಮಾಡ್ತಾರಲ್ಲ ಕೂಡ ಕಚ್ಚಾಡ್ತಾ ಇರ್ತಾವ. ಅಂದ್ರೆ ಈಗ ನೀವೆಂತ ಅವು ಮತ್ತು ಮುಂಗುಸಿಯ ಇಲ್ಲ ಕೂಡ ನಾವಿಬ್ರು ಕುಚುಕುಗಳು. ಐ ಲೈಕ್ ಇಟ್. ಹಾಗಾದ್ರೆ ಒಂದು ಕುಚಿಗೂ ಡ್ಯಾನ್ಸ್ ಮಾಡಿಬಿಡಿ, ನನ್ನ ಕಣ್ ತುಂಬ ನೋಡಿ ಸಂತೋಷ ಪಡ್ತೇನೆ. ಏಯ್ ರಾಕಿ, ಏನೇನೋ ಮಾತಾಡಿ ತಲೆ ತಿನ್ನೋದು ಬಿಟ್ಟು ಬಂದ್ ವಿಷಯ ಏನು ಅಂತ ಹೇಳೋ. ಓಯ್, ಸಂಗತಿ ಅಂತ ಗೊತ್ತುಂಟಾ? ಈ ರಿಂಗ್ ಮಾಸ್ಟರ್ನ ಅಮ್ಮ ನಡು ಸಾದಿಯಲ್ಲಿ ನಿಂತ್ಕೊಂಡು ಅರಬಾಯಿ ಆಗ್ತಾ ಉಂಟು. ಯಾಕೆ? ಅವರು ಪೂಜೆಗೆ ಅಂತೇಳಿ ತಂದ ಬೇವಿನ ಸೊಪ್ಪನ್ನು ಒಂದು ಎಲೆ ಕೂಡ ಬಿಡದೆ ಕತ್ಕೊಂಡು ಹೋಗಿದ್ದಾರಂತೆ. ಆ ಕತ್ಕೊಂಡು ಹೋದ ಕಳ್ಳ ನನ್ನ ಮಗ ಸಿಕ್ಕಿದ್ರೆ ನನ್ನ ಕಾಲು ಕತ್ತರಿಸ್ತಾನೆ ಅಂತೇಳಿ ಹೆಂಗಸ್ ಹೇಳ್ತಿದ್ರು. ಎಲ್ಲರೂ ಭಕ್ತಿಯಿಂದ ಮನಸ್ಸಲ್ಲಿ ಏನೇನು ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನು ಪ್ರಾರ್ಥಿಸ್ಕೊಂಡು ದೇವ್ರಿಗೆ ಹೂವು ಹಾಕಿ. ಅಂಕಲ್, ನಾವೆಲ್ಲ ಪ್ರಾರ್ಥನೆ ಯಾಕೆ ಮಾಡಬೇಕು? ನೋಡಮ್ಮ, ಪ್ರಾರ್ಥನೆಯಿಂದ ಮನುಷ್ಯನ ಮನಸ್ಸಿಗೆ ಶಾಂತಿ ಸಿಗುತ್ತಮ್ಮ. ನಾವು ನಮ್ಮ ಯಾವುದೇ ಕೆಲಸವನ್ನು ನೆರವೇರಿಸ್ಕೋಬೇಕಾದ್ರೆ ಅದಕ್ಕೆ ಪ್ರಾರ್ಥನೆ ಬೇಕೇ ಬೇಕಮ್ಮ. ಅದು ಅಂಥ ಶಕ್ತಿ ಇದೆ ಪ್ರಾರ್ಥನೆಗೆ. ಯುಗಾದಿ ಅಂದರೆ ಯುಗದ ಆದಿ ಅಂದರೆ ವರ್ಷದ ಮೊದಲನೇ ದಿವಸ ಅಂತ. ನಾವು ಯಾವುದೇ ಒಂದು ಕೆಲಸವನ್ನು ನೆರವೇರಿಸ್ಕೋಬೇಕಾದ್ರೆ ಅದು ಪ್ರಾರ್ಥನೆಯಿಂದ ಸಾಧ್ಯ ಅನ್ನೋದು ಮೊದಲಿಂದ ಬಂದಿರೋ ನಂಬಿಕೆ. ಹ್ಞೂ, ಈ ಹಬ್ಬದ ದಿವಸ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿದ್ರೆ ಜೀವನ ಪೂರ್ತಿ ಒಳ್ಳೇದಾಯ್ತದಂತೆ. ಅದಕ್ಕೆ ಅಲ್ವಾ ಹಬ್ಬದ ದಿನ ಒತ್ತರ ಎದ್ದು ಅಟ್ಟಿ ಮುಂದೆ ಬಣ್ಣದ ರಂಗೋಲಿ ಬಿಡೋದು. ಅಷ್ಟೇ ಅಲ್ಲ ಕಮ್ಮೆ, ಇವತ್ತು ಹೊಸ ಪಂಚಾಂಗನ ಇಟ್ಬಿಟ್ಟು ಪೂಜೆ ಮಾಡ್ರಂತ. ಅದನ್ನ ಹಿರೀಕರಾದ ಇವರು ಓದ್ಬೇಕು, ಕಿರಿಕರಾದ ನಾವು ಕೂತ್ಕೊಂಡು ಕೇಳಿಸ್ಕೋಬೇಕು. ಅವ ಅಪ್ಪತ್ತಿನ ಒಪ್ಪಟ್ಟೋಕೆ ಬೇವು ಬೆಲ್ಲ ಯಾಕೆ? ಹುಸೆ, ಬೇವು ಬೆಲ್ಲ ಅನ್ನೋದು ಕಷ್ಟ ಸುಖದ ಸಂಕೇತ. ಅದಕ್ಕೆ ಅದನ್ನು ಸಮಾನವಾಗಿ ತಿನ್ಬೇಕು. ಅವೇ ಈಗ ಬೇವು ಕಮ್ಮಿ ತಿಂದು ಬೆಲ್ಲ ಜಾಸ್ತಿ ತಿನ್ಬಿಟ್ರೆ ಸುಖ ಕಮ್ಮಿ ಆಗಿ ಕಷ್ಟ ಜಾಸ್ತಿ ಆಯ್ತದೆ. ಅಷ್ಟೇ ಅಲ್ಲಪ್ಪ, ಬೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋದಾಗ ಶಾಖ ಉತ್ಪತ್ತಿ ಆಗುತ್ತೆ. ಅದನ್ನು ಬೇವು ಶಮನ ಮಾಡುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖ ಎಲ್ಲ ಸಮನಾಗಿ ತಗೋಬೇಕು ಅನ್ನೋದೇ ಅದರ ಅರ್ಥ. ಅಂಕಲ್, ಈ ಹಬ್ಬದ ಬಗ್ಗೆ ನಂಗೆ ಇಷ್ಟೊಂದೆಲ್ಲ ಗೊತ್ತೇ ಇರಲಿಲ್ಲ, ಇಲ್ಲಿ ಬಂದು ತಿಳ್ಕೊಂಡೆ. ಮಧುರವ್ರೆ, ಇನ್ನೂ ತಿಳ್ಕೊಬೇಕು ಅಂದ್ರೆ ಹೇಳಿ, ಬೆಂಗಳೂರಿಗೆ ಹೋಗಿ ತಿಳಿಸ್ಕೊಡ್ತೀನಿ. ಹೇಳ್ಕೊಡ್ತಾನೆ. ಕಿತ್ತೋಗಿರೋ ಚಡ್ಡಿನ ಯಾವ ರೀತಿ ಮಾರಾಟ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಈಗಲಾದರೂ ದೇವ್ರಿಗೆ ಹೂವು ಹಾಕ್ತೀರಾ? ಇರಿ ಎಲ್ಲರಿಗೂ ಪ್ರಸಾದ ಕೊಡ್ತೀನಿ. ತಗೊಳ್ಳಿ, ಇದು ಬೆಲ್ಲ, ಇದು ಬೇವು. ನಾನ್ ತಂದಿರೋ ಬೇವು ಸೊಪ್ಪನ್ನ ಯಾರೋ ಲಪಡಾಯಿಸಿ ತಿಪ್ಪೆಗೆಸ್ತವ್ರೆ ಅಂತ. ಈ ಕೆಲ್ಸನ ಯಾರು ಮಾಡವ್ರೆ ಅಂತಾನು ನನಗೆ ಗೊತ್ತು. ಯಾರಂತ ಹೇಳ? ನಮ್ ಭೂಪತಿ. ಅವನ್ಗೆ ಬೇವು ಸೊಪ್ಪನ್ ಕಂಡ್ರೆ ಆಗಲ್ಲ, ತಗೊಂಡೋಗಿ ಆಚೆ ಬಿಸಾಡ್ಬಿಡ್ತಾನೆ. ಅದಕ್ಕೆ ಮೊದ್ಲೇ ಒಂದ್ ಕಟ್ಟ ತೆಗ್ದಿಟ್ಟಿದ್ದಿ, ಈಗ ಉಪಯೋಗಕ್ಕೆ ಬಂತು. ತಗೊಳ್ಳಿ, ಇದು ಬೇವು, ಇದು ಬೆಲ್ಲ. ಇನ್ನೊಂದು ಸ್ವಲ್ಪ ಬೇವು ಕೊಡಿ. ಐ ಲೈಕ್ ಇಟ್.
ಅಂಕಲ್ ಉಗ್ಯೋದಾದ್ರೆ ಅವ್ರ ಮುಖಕ್ಕೆ ನೇರವಾಗಿ ಹೋಗಿರಿ. ನೀವು ನನ್ನ ಕಡೆ ತಿರ್ಕೊಂಡು ಉಗಿದ್ರೆ ಪುಟ್ಟಮಲ್ಲಿಯವ್ರು ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ. ನನ್ನ ಮಗಳು ನಿನ್ ಬಗ್ಗೆ ಯಾಕಪ್ಪ ತಪ್ಪು ತಿಳ್ಕೊತಾಳೆ? ಕಟ್ಕೊಂಡವನ ಬಗ್ಗೆನೇ ತಪ್ಪು ತಿಳ್ಕೊಂಡಿಲ್ಲ. ಅವ್ರನ್ನ ಕಟ್ಕೊಂಡೇ ತಪ್ಪು ಮಾಡಿದಾರಲ್ಲ, ಅದಕ್ಕೆ ಸುಮ್ಮನಿದ್ದಾರೆ. ಓ ಅಣ್ಣಪ್ಪನವ್ರೆ, ಸುಮ್ಮನೆ ಉಂಡುಬಿಟ್ಟು ಎದ್ದೋರು ಸರಿ, ಇಲ್ಲ ನಿಮ್ಗೆ ಎಲ್ಲಿ ಗೊತ್ತಿಡ್ಬೇಕು ಅಂತ ನಂಗೆ ಚಂದಾಗಿ ಗೊತ್ತು. ಸಾಕು ಪುಟ್ಟಮಲ್ಲಿಯವ್ರೆ. ಬಾಯಲ್ಲಿ ಹೇಳಿದ್ರೆ ನನ್ನ ಮಗಳಿಗೆ ಕೇಳಿಸುತ್ತೆ, ಕೈ ಹಿಡಿದೇನು ಹೇಳಬೇಕಾಗಿಲ್ಲ. ಸಾಕು ದನಕೇನೆ ಬುಡು ಕೂಸ್ಕೈನ ಅವಯ್ ಉಣ್ಣಕ್ಕೆ ಇಕ್ಬೇಕಾರೆ ಬಡ್ಸೋರ್ ಕೈ ಹಿಡ್ಕೊಂಡ್ರೆ ನಾವು ಕೇಳೋದನ್ನ ಕೊಡ್ಬೇಕಂತೆ ಅವ್ರು ಕೊಡ್ನೇ ಇಲ್ಲ. ಅದು ನಮ್ಮ ಪದ್ಧತಿ ಅಲ್ಲ ಕೂಡ. ಇಷ್ಟಕ್ಕೂ ಕಟ್ಕೊಂಡಿರೋ ಹೆಂಡತಿ ಕೈ ಹಿಡಿದ್ರೆ ಮಾತ್ರ ಏನಾದ್ರೂ ಕೊಡ್ಬೇಕು, ಕಂಡವ್ರ ಹೆಂಡತಿ ಕೈ ಹಿಡಿದ್ರಲ್ಲ. ನಿನ್ ಪಟಾಪಟ್ಟಿ ಚಡ್ಡಿ ಬನಿಯನ್ ಬುದ್ಧಿ ತೋರಿಸ್ದೆ ಕಟ್ಕೊಂಡಿರೋದು ಉದ್ರೋಗ್ಬೇಕು, ಹಂಗ್ ಹೊಡಿತೀನಿ. ಇಸ್ಮಾಯಿಲ್ ಒಂದು ಮೂರು ಗೌಡ್ರೆ, ಪುಟ್ಟಮಲ್ಲಿಯವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದಾಗಿ ಯುಗಾದಿ ಹಬ್ಬನ ಎಷ್ಟು ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡೋ ಹಾಗಾಯ್ತು. ಅದಕ್ಕೆ ತಕೊಳ್ಳಿ ಮಧುರವ್ರೆ, ಇನ್ಮೇಲೆ ಎಲ್ಲ ಹಬ್ಬಕ್ಕೂ ನಮ್ಮೂರಿಗೆ ಬರೋ. ಓ ರಿಂಗ್ ಮಾಸ್ಟ್ರೆ, ನೀವು ಕರೀರಿ, ಕರೆಯದೇ ಇರಿ, ಅಲ್ಲ ಬನ್ನಿ, ಬರದೇ ಇರಿ. ನಾನು ಮಾತ್ರ ಮುಂದಿನ ವರ್ಷ ಹಬ್ಬಕ್ಕೆ 3 ದಿವಸ ಮುಂಚೆ ಬಂದು ಅಪ್ಪ ಅಮ್ಮನ ಸೇವೆ ಮಾಡಿ ಯುಗಾದಿ ಹಬ್ಬ ಆಚರಿಸ್ಕೊಂಡೇ ಹೋಗುದು. ನಿಮ್ ಯಾರು ಬೇಡ ಅನ್ನೋರು? ನಾವೆಲ್ಲ ಒಟ್ಟಿಗೆ ಹಬ್ಬ ಆಚರಿಸಿದ್ವಲ್ಲ, ನನಗಂತೂ ಸಾಣೆ ಖುಷಿ ಆಯ್ತು. ಹೌದೌದು, ಇನ್ನು ಮುಂದೆ ಎಲ್ಲರ ಜೀವನದಲ್ಲಿ ದೇವಗಿಂತ ಬೆಲ್ಲನೇ ಜಾಸ್ತಿ. ಹಾಗಾದ್ರೆ ಒಟ್ಟಿಗೆ ಹೇಳುವಲ್ಲ, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.